ಲೇಕಿನ ಲೇಕಿನ ಸ್ವಲ್ಪ ಚಹಾ ತೊಗೊಂಬಾಲಿ. ಯಾಕೆ ಇವತ್ತು ಚಾನ ತಂದಿಲ್ಲ? ಕೊಡು, ಚಹಾ ಕೊಡು. ನನಗೆ ಭಾಳ ಬೇಸರ ಆಗತ್ತೆ, ಚಹಾ ಕೊಡು. ಏಯ್ಯ ಬರೀ ಚಾ 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 ಅಂತ ಸಾಯ್ತಿರು ನೋಡು. ಹಾಂ, ನನಗಂತೂ ಸಾಕಾಗೈತೆ. ನಿಮಗೆ 3 ಹೊತ್ತು ಬೇಯಿಸಿ ಹಾಕಬೇಕು, ಆಮ್ಯಾಗ ದಿವ್ಸಕ್ಕೆ ಒಂದು 4 ಸಲ ಚಹಾ ಕುಡಿಯೋದು. ಬರೀ ಇದನ್ನ ಮಾಡ್ಕೊಂತ ಹೋಗ್ಲಿ ಅನ್ನ. ಯಾಕಲಿ ಹಂಗ್ಯಾಕೆ ಇದನ್ನು ಮಾಡಕತ್ತಿ? ಹಂಗ್ಯಾಕೆ ಬೈದಾಡಕತ್ತಿ? ಯಾವಾಗ ಹೊಕ್ಕೈತರ ಮೈಯಾಗ? ನಾ ಏನು ಚಹಾ ಕೇಳೀನಿ, ಅದಕ್ಕೆ ಯಾಕೆ ಇಷ್ಟ ಇದನ್ನು ಮಾಡಕತ್ತಿ? ಇನ್ನೇನ್ರಿ ಮತ್ತೆ? ನಾನು ಎಷ್ಟಂತರ ಮಾಡ್ಬೇಕು? ನನಗೂ ಆಸರ ಬೇಸರ ಎಲ್ಲ ಇರ್ತೈತಿ. ಮನ್ಯಾಗ ಮಕ್ಕಳು ಎರಡು ಮಕ್ಕಳು ಮದುವೆ ವಯಸ್ಸಿಗೆ ಬಂದವು. 2 ಗಂಡು ಮಕ್ಳು ಅದಾರ. ಮದುವೆ ಮಾಡ್ಬೇಕು, ಸ್ವಸ್ಥರನ್ನ ತರಬೇಕು ಅನ್ನೋದು ಒಂದು ಈಟರ್ ಐತೆ ನಿಮಗೆ. ಬರೀ ಉಣ್ಣೋದು ತಿನ್ನೋದು ಮಕ್ಕಳದು. ಸ್ವಲ್ಪ ಹೊಲಕ್ಕೆ ಹೋಗ್ತೀರಿ, ಅದ ಕೆಲಸ ಮಾಡ್ತೀರಿ, ಮತ್ತು ಬರೋದು. ದಿವ್ಸಕ್ಕೆ 4 ಸಲ 6 ಸಲ ಚಹಾ ಕುಡಿಯೋದು. ಬರೀ ಅದಾತು. ಏನು ಮಾತಾಡ್ತಿ? ಪ್ರಜ್ಞೆ ಐತ ನಿನ್ನ ಮೈ ಮ್ಯಾಗ? ನಾನು ಎಷ್ಟು ಅಡ್ಡಾಡಕತ್ತೀನಿ, ಎಲ್ಲರನ್ನೂ ಕೇಳಾಕತ್ತೀನಿ, ನಮ್ಮ ಸಂಬಂಧಿಕರಿಗೂ ಎಲ್ಲರಿಗೂ ಕೇಳಾಕತ್ತೀನಿ. ಎಲ್ಲರೂ ಬರೀ ನೌಕರಿದಾವ ಬೇಕಾ ಬೆಂಗಳೂರು ಅಂತ ಭಾಳ ಅಂದ್ರೆ ಭಾಳ ಅನ್ನಕತ್ಬಿಟ್ಟಾರ. ನಾನು ಎಷ್ಟಂತರ ಇದನ್ನು ಮಾಡಲಿ? ಹೊಲಗಾರರಿಗೆ ಹೆಣ್ಣು ಕೊಡವಲ್ರ. ಇವರು ಇಂಜಿನಿಯರಿಂಗ್ ಮಾಡ್ಯಾರ, ಹೋಗಿ ಕಂಪ್ನ್ಯಾಗ ದುಡಿರಪ್ಪ ಅಂತಂದ್ರೆ ದುಡಿವಲ್ರಿ. ಇಲ್ಲ ನಾವು ಹೊಲ ಮನಿನ ಮಾಡ್ತೀನಿ ಅಂತ ಇವ್ರು ಅನ್ನಕತ್ತಾರ. ಹೊಲ ಮನೆ ಇದ್ದಾರಿಗೆ ಹೆಣ್ಣು ಕೊಡವಲ್ರ. ನನಗೂ ಗೊತ್ತಿದ್ದಿದ್ದು ಮಾತೈತಿ ನೋಡ್ರಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಕಾರಣ ಹೇಳಕ್ಕೋಗ್ಬಿಡ್ರಿ. ಮೊದಲು ಮಕ್ಕಳಿಗೆ ಮದುವೆ ಮಾಡಿರಿ. ಆಯ್ತಾ, ನಾ ಎಲ್ಲ ಕೇಳ್ತೀನಿ. ಇವು ಗೌಡ್ರ ಮನೆಗೆ ಹೋಗಿ ಬರ್ತೀನಿ ತಡಿ. ಅವ್ರ ಹೆಣ್ಣಗಂಡಿಂದ ಮಾಡ್ತಾರಂತ. ಗೌಡ್ರ ಮನೆಗೆ ಹೋಗಿ ಬರ್ತೀನಿ. ನೀವು ಒಂದು ಚಹಾ ತೊಗೊಂಬ ನನಗೆ. ಇಲ್ರಿ, ನನಗೆ ಆಗೋದಿಲ್ಲ ರೀ. ನೀವು ಮೊದಲು ಹೋಗಿ ಕೇಳೇ ಬರ್ರಿ, ಆಮ್ಯಾಗ ನೋಡೋಣ. ಏನು ಲೇಪ ನೀ? ಆಯ್ತಾಳ. ಓಹೋ, ನಮಸ್ಕಾರ ಗೌಡ್ರ. ನಮಸ್ಕಾರ. ಓಹೋ, ಬಾರೋ ಕಲ್ಲೇಶಿ ಬಾ. ನಮಸ್ಕಾರ ರೀ ಮಲ್ಲಪ್ಪ ಗೌಡ್ರ. ನೀವು ಇಲ್ಲೇ ಇದ್ರನ್ರಿ? ಚಲೋ ಆತಾಡ್ರಿ. ನಾನು ಅಲ್ಲಿ ಹೋಗ್ಬೇಕಂತ ಮಾಡಿದ್ದೆ ನಿಮ್ಮ ಮನೆಗೆ, ನೀವು ಇಲ್ಲೇ ಇದ್ರಿ? ಇಲ್ಲೋಪ್ಪ, ಇವ ಸ್ವಲ್ಪ ಕೆಲಸ ಐತಿ ಬಾ ಅಂತಂದು ಕರೆದಿದ್ದ. ಹಿಂಗೆ ಹೆಣ್ಗಂಡಿನ ವಿಚಾರದ ನಮ್ಮ ಮನ್ಯಾಗ ಒಬ್ಬಂಗ ಹೆಣ್ಣು ಕೊಡ್ಸೋದು ಮಾತಾಡಕಂತ ಬಂದಿದ್ದೆ. ಹಿಂಗಾಗಿ ಅದಕ್ಕೆ ಸುಮ್ ಕುಂತಿದ್ದೆ ನೋಡು. ಹೌದ್ರಾ ಗೌಡ್ರ? ಬರೋಬ್ಬರಿ ಆಯ್ತು ನೀವು ಬಂದಿದ್ದ. ಗೌಡ್ರ, ನಮ್ಮ ಮಕ್ಕಳಿಗೆ ಒಂದು ಕನ್ಯಾ ನೋಡಕತ್ತೀನಿ. ಯಾವ್ದಾರ ಒಂದು ಹುಡುಗಿ ಕೊಡ್ರಲ್ಲ. ಮತ್ತು ನಮಗೂ ಭಾಳ ತ್ರಾಸ ಆಗ್ಬಿಟ್ಟೈತೆ. ನಮ್ಮ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡೋಕ್ಕಾಗಲ್ತ. ಅವ್ರಿಗೆ ಕಾಲು ಭಾಳ ಹರಿತಾವ ಅನ್ನಕತ್ತಾಳ. ಅದಕ್ಕೆ ಮನೆಗೆ ಸೊಸೆ ತರ್ಬೇಕಂತ ಮಾಡೀವಿ. ನಿಮ್ಗೆ ಎಲ್ಲರೂ ಯಾರು ಗೊತ್ತಿರೋರು ಇದ್ರೆ ನೋಡ್ರ. ನಮ್ಗೇನು ಕಲ್ತಾರ ಬೇಕಾ, ಹಿಂಗೆ ಬೇಕಂದ್ರೆ ನಮ್ಮನ್ನು ಚಂದ ನೋಡ್ಕೊಂಡು ಹೋದ್ರೆ ಮನೆ ಎಲ್ಲ ಇದನ್ನು ಮಾಡ್ಕೊಂಡು ಹೋದ್ರೆ ಸಾಕ್ರಿ. ಬಾರೋಪ್ಪ, ನಿನಗಿಲ್ಲ ಅಂತೀವನ? ಮಾಡೋಣ ತಗೋ. ನಿಮ್ಮ ಮಗಂದು ಇಬ್ಬರದು ಬಯೋಡಾಟ ಮತ್ತು ಫೋಟೋ ಕೊಟ್ಟು ಹೋಗ. ನಾವೆಲ್ಲ ಇದನ್ನು ಮಾಡಿ ಹೇಳ್ತೀವಿ. ನಾವೆಲ್ಲ ಇಬ್ಬರು ಅದ ಮಾಡ್ತೀವಳ. ನೀವು ಓನ್ಯಾಗ ಎಲ್ಲಿ ಬೇಕಾದ್ರೆ ಕೇಳ. ನಮ್ಮಿಂದ ಇದನ್ನು ಮಾಡಿದವರೆಲ್ಲ ಈ ಕಾಳು ಹಾಕ್ಸ್ಕೊಂಡವರೆಲ್ಲ ಚಂದ ಬಾಳಕತ್ತಾರ. ಏನು ತಲೆ ಕೆಡಿಸ್ಕೊಬೇಡ ತಗೋ. ನೀನು ಹೊರಗೆ ನಾವಲ್ಲ, ಏನಾರು ಮಾಡೋಣ. ಹೌದಪ್ಪ, ಗೌಡ್ರು ಹೇಳಿದ್ದ ಬರೋಬ್ಬರ ಐತಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮಿಬ್ಬರು ಮಕ್ಕಳದು ಮದುವೆ ಮಾಡೋ ಜವಾಬ್ದಾರಿ ನಮ್ದು. ಏನು ಆಯ್ತಾ? ನೀ ಬಯೋಡಾಟ ಮತ್ತು ಫೋಟೋ ಇಬ್ಬರದು ಕೊಟ್ಟು ಹೋಗ ನಿನ್ನ ಮಕ್ಕಳದು. ಗೌಡ್ರ, ನನ್ನ ಕಡೆ ಈಗ ಬಯೋಡಾಟ ಅದೆಲ್ಲ ಇಲ್ಲ. ನಾನು ನಾಳೆ ಬಂದು ಕೊಟ್ಟು ಹೋಕ್ಕೇನ್ರಿ. ಈಗ ಅದಾರ ಇಲ್ಲ ಗೌಡ್ರ ಅಂತ ನಾನು ನೋಡೋಕಷ್ಟ ಬಂದಿದ್ದೆ ರೀ. ಆಯ್ತು ತೋರಿ ಗೌಡ್ರ, ನಮಸ್ಕಾರ. ನಾನು ಬರ್ತೀನಿ. ನಮಸ್ಕಾರಪ್ಪ, ನಮಸ್ಕಾರ. ಹೋಗ್ಬಾ. ಅಲ್ಲೋ ಗೌಡ, ನನಗೊಂದು ಪ್ಲ್ಯಾನ್ ಹೊಳೆದೈತೆ ನೋಡಪ್ಪ. ಆ ಪ್ಲ್ಯಾನ್ ನಿನಗೆ ಹೇಳ್ತೀನಿ, ನೀ ಏನಂತ ಹೇಳು. ಯಾವುದು ಮಲ್ಲಪ್ಪ ಕಕ್ಕ? ಯಾವ ಪ್ಲ್ಯಾನ್? ಈಗ ನೋಡ, ಈಗ ಕಲ್ಲೇಶಿ ಬಂದಿದ್ದಲ್ಲ, ಕನ್ಯೆ ಬೇಕಂತಂದು ಅವ್ರ ಮಕ್ಕಳಿಗೆ. ಈಗ ನಮಗೆ ಹೆಂಗಾದ್ರೂ ಹೆಣ್ಗಂದಿದ್ದು ಮಾಡ್ತೀವಿ. ಅಲ್ಲಿದೊಂದು ಬಾಜು ಊರಂದಿಂದೊಂದು ಇದು ಬಂದಿತ್ತಲ್ಲ, ಕನ್ಯೆ ಬಂದಿತ್ತಲ್ಲ, ಫೋಟೋ. ಅದನ್ನು ಕೊಡ್ಸೋಣ ಇವ್ರಿಗೆ. ಬ್ಯಾಡ ಸುಮ್ಮರು. ಅವ್ರು ಹೇಳೋಗ್ಯಾರಿಲ್ಲ ಪಾಪ. ಸ್ವಲ್ಪ ಹುಡುಗಿದ ಜಾತಕದಾಗ ದೋಷ ಐತಿ, ಮದುವೆ ಮಾಡಿರ ಮತ್ತು ತಂದೆ ತಾಯಿ ತಿರ್ಕೋತಾರಂತ ಐತಿಲ್ಲ ದೋಷ. ಆತು, ದೋಷ ಹಂಗಿರಲಿ. ದೋಷ ನನಗೆ ಗೊತ್ತಾ, ನಿನಗೆ ಗೊತ್ತಾ? ಅವ್ರಿಗೇನು ಗೊತ್ತಿಲ್ಲ. ನಾವೆಲ್ಲ ಹೆಣ್ಣಿನ ಕಡೆ ಮಾತಾಡೋಣ. ದೋಷ ಯಾರಿಗೆ ಹೇಳಕ್ಕೋಬೇಡ್ರಿ, ದೋಷ ಪರಿಹಾರ ಮಾಡಿಸ್ರಿ ಅಂತಂದು. ಆಮ್ಯಾಗ ಅವ್ರಿಗೊಂದು ಅಮೌಂಟ್ ಹೇಳೋಣ, ಇವಂಗೊಂದು ಅಮೌಂಟ್ ಹೇಳೋಣ. ಬಂದಿದ್ರಾಗ 50-50 ಮಾಡ್ಕೊಳ್ಳೋಣ. ಐಡಿಯಾ ಏನೋ ಚಲೋನ ಐತಿ. ಇವರ ಹುಡುಗಿ ಜಾತಕದೊಳಗೆ ಏನಾಯ್ತು ಗೊತ್ತನ? ಮದುವೆ ಮಾಡ್ಕೊಂಡಿಂದ ಹುಡುಗನ ಅಪ್ಪ ದೌಡ ತೀರ್ಕೋತಾರಂತ ಐತಿ. ಅದು ಜಾತಕ ಭಾಳ ಕೆಟ್ಟ. ಮದುವೆ ಮಾಡ್ಕೊಂಡಾರೆಲ್ಲ ಅಂಥ ಜಾತಕಿದ್ದಾರ, ಭಾಳ ಕೆಟ್ಟಾಗೈತಿ. ನೋಡಪ್ಪ, ವಿಚಾರ ಮಾಡು. ಅವೆಲ್ಲ ಸುಳ್ಳೋಳು. ನೀ ಭಾಳ ತಲೆಗೆ ಹಾಕ್ಕೋತಪ್ಪ ನೀನು. ಅಂಥವೆಲ್ಲ ಭಾಳ ತಲೆಗೆ ಹಾಕ್ಕೋಬಾರ್ದು. ಹೇಳೋದು ಕೇಳ. ಇವ್ರಿಗೊಂದು ಅಮೌಂಟ್ ಹೇಳೋಣ, ಅವ್ರಿಗೊಂದು ಅಮೌಂಟ್ ಹೇಳೋಣ. ಆ ಕಡೆನೂ ರೊಕ್ಕ ಬರ್ತೈತಿ, ಈ ಕಡೆನೂ ರೊಕ್ಕ ಬರ್ತೈತಿ. ನೋಡ, ಕನ್ಯಾಕ ಸ್ವಲ್ಪ ಲೋಪ ಐತಂದ್ರೆ ಯಾರಾದರೂ
ಸ್ವಲ್ಪ ದುಡ್ಡು ಡಿಮ್ಯಾಂಡ್ ಮಾಡ್ರಿ, ಯಾರಾದರೂ ಕೊಡ್ತಾರೆ. ಸುಮ್ಮಿರ ಸ್ವಲ್ಪ ರೊಕ್ಕ ಮಾಡ್ಕೊಳ್ಳೋನು. ನೀ ಹೇಳೋದು ಕರೆಕ್ಟಾ? ಸರಿ ಆತಾಳ. ಲೇ ಈಕಿನ ಏನು ಮಾಡಾಕತ್ತಿ? ಹಾಂ ಹೇಳ್ರಿ. ಹೇಳಿ ಬಂದ್ರಿ ಆ ಗೌಡ್ರಿಗೆ? ಹ್ಞೂನವ, ಮತ್ತು ಭಾಳ ಕಾಡಾಕತ್ ಬಿಟ್ಟಿದ್ದಲ್ಲ, ಅದಕ್ಕೆ ನಮ್ಮ ಇವ್ರ ತೆಳಗಿನ ಪೇಟೆ ಗೌಡ್ರು ಅದಾರಲ್ಲ, ಅದಕ್ಕೆ ಅವರು ಮತ್ತು ಕಲ್ಲಪ್ಪ ಗೌಡ್ರು ಅಲ್ಲೇ ಕುಂತಿದ್ರು. ಕಲ್ಲಪ್ಪ ಗೌಡ್ರ ಮಲ್ಲಪ್ಪ ಗೌಡ್ರ ಇಬ್ಬರು ಅಲ್ಲೇ ಕುಂತಿದ್ರು. ಒಂದ ಮನ್ಯಾಗೆ ಅದಕ್ಕೆ ಕೂತಿದ್ರು ನಾವು. ಅವರು ಎದಕ್ಕೆ ಕೂತಿದ್ರು ಗೊತ್ತಿಲ್ಲ. ಹೋಗಿ ನಾ ಹೇಳಿನಿ, ಹಿಂಗೆ ರೀ ಗೌಡ್ರ, ನಮ್ಮ ಮಕ್ಕಳಿಗೆ ಏನು ನೋಡಾತೀವಿ, ಮತ್ತು ನಿಮ್ಮ ಕಡೆ ಯಾರು ಕನ್ಯೆ ಇದ್ರೆ ಹೇಳ ಅಂತ ಅಂದೆ. ಅವರು ಆತಳು ಇವನ ನೋಡಿ ಹೇಳ್ತೀವಂತ ಅಂದಾರ. ಏನು ನಾಳೆ ನಿಮ್ಮ ಇಬ್ಬರು ಮಕ್ಕಳದು ಚಲೋ ತಂಗ ಫೋಟೋ ತೆಗಸಣ್ಣ. ಅವ್ನು ಸಣ್ಣವ್ ಹೇಳು, ಬರೋಬ್ಬರಿ ಕಟಿಂಗ್ ಮಾಡಿಸ, ಚಂದಾಗ ಒಂದು ಫೋಟೋ ತಕ್ಕೊಂಡು ಕೊಡೋಣ. ಸಣ್ಣವ್ ನೋಡಿ ಕಡ್ಡಿಯಾಗೆ ನಮಗೆ. ಹಂಗಿದ್ರೆ ಯಾರು ಹೆಣ್ಣು ಕೊಡ್ತಾರೆ ಇವ್ರಿಗೆ? ಅದಕ್ಕೆ ಚಂದಗ ಫೋಟೋ ಇದನ್ನು ಮಾಡಿಕೊಡೋಣ. ಆಮೇಲೆ ಬಯೋಡಾಟ ರೆಡಿ ಮಾಡ್ಸೋಣ ಇಬ್ಬರಿಗೂ. ನಾಳೆ ಬೆಳಗ್ಗೆನ ಕೊಡು, 10 ಗಂಟೆಗೆ ಅಂದ್ರೆ ಇರ್ತಾರೆ ಅವ್ರು ಗೌಡ್ರ ಮನ್ಯಾಗ. 10 ಗಂಟೆಗೆ ಹಂಗೆ ಕೊಡು ನನಗೆ. ಹೌದನ್ರಿ? ಆಯ್ತಾಳ್ರಿ, ಚಲೋ ಆತಾಳ್ರಿ. ಹಾಂ, ಅದಕ್ಕೆ ಈಗಾರ ಚಹಾ ಕೊಡ್ತೀಯ ಇಲ್ಲವಾ? ಮತ್ತು ನಾ ಹೊರಗೋಗಿ ಕುಡಿಯಕ್ಕೆ ನನಗೇನಿಲ್ಲ. ಮತ್ತು ಮಂದಿ ಹಂಗೆ ಹಿಂಗೆ ಅಂತಾರೆ, ಇಂಥದ್ದಳ ಮನ್ಯಾಗ ಚಹಾ ಮಾಡಿಸ್ಕೊಂಡು ಕುಡಿದು ಬಿಟ್ಟ ಇಲ್ಲ ಅಂಗಡಿಗೆ ಬಂದಾನಂತ ಅಂತಾರೆ ಮಂದಿ. ನಾನು 4 ಮಂದಿ ಮರ್ಯಾದಸ್ತ್ರ ನಡು ಇರಾವ, ಹೋಗಿ ಚಹಾ ಮಾಡ್ಕೊಂಬ ಹೋಗಿ. ಇಲ್ಲ ಅಲ್ರಿ, ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಹಂಗೆ ಸಿಟ್ನ್ಯಾಗ ಅಂದೆ. ನಾ ಮಾಡ್ಕೊಂಬರ್ತೀನಿ ತಡ್ರಿ ಈಗ ಚಾ. ಹೋಗು.